ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬೇಹದ್ ತಂದೆಯ ಸಂದೇಶ ಬೇಹದ್ನ ಮಕ್ಕಳಿಗಾಗಿ. ಯಾರಲ್ಲಿ ಬೇಹದ್ ತಂದೆಯ ಮೇಲೆ 100% ನಿಶ್ಚಿತ ಬುದ್ಧಿ ಇರುತ್ತದೆಯೋ, ಅಂದರೆ ತಮ್ಮ ಅತಿ ಸೂಕ್ಷ್ಮ ಸಂಕಲ್ಪಗಳನ್ನೂ ಸಹ ಬಾಪೂಜಿಯವರಿಗೆ ಅರ್ಪಿಸುವುದು. ಅಂದರೆ ಇಲ್ಲಿ ಬಾಪೂಜಿಯವರು ಹೇಳುವುದೇನೆಂದರೆ, ಯಾವ ಬೇಹದ್ನ ಮಕ್ಕಳು ತನ್ನ ಸೂಕ್ಷ್ಮ ಸಂಕಲ್ಪಗಳನ್ನು ಸಹ, ಅಂದರೆ ತನ್ನ ಮನಸ್ಸಿನಲ್ಲಿ ಏಳುತ್ತಿರುವಂತಹ ಸಣ್ಣ ಸಂಕಲ್ಪ, ಸಣ್ಣ ವಿಚಾರಗಳನ್ನೂ ಸಹ ತನ್ನ ಬೇಹದ್ನ ತಂದೆಯಲ್ಲಿ ಆ ಮಕ್ಕಳು ಸಮರ್ಪಣೆಯನ್ನು ಮಾಡಿಕೊಳ್ಳುತ್ತಾರೆ. ಅಂತಹ ಮಕ್ಕಳು ತಂದೆಯಲ್ಲಿ ಸಮರ್ಪಣ ಭಾವ 100% ನಿಶ್ಚಿತ ಬುದ್ಧಿಯನ್ನು ಉಳ್ಳಂತಹ ಆತ್ಮರು ಇವರು. ಇದರ ಅರ್ಥವೇ 100% ನಿಶ್ಚಿತ ಬುದ್ಧಿ. ಅಂದರೆ ಬೇಹದ್ನ ಮಕ್ಕಳು ಎಲ್ಲವನ್ನ ತಂದೆಗೆ ಸಮರ್ಪಣೆ ಮಾಡುತ್ತಾರೆ. ಭಗವಂತ ಪರಮಪಿತ ತಂದೆಯೇ, ಎಲ್ಲವನ್ನೂ ನಾನು ನಿನಗೆ ಅರ್ಪಿಸುತ್ತಿದ್ದೇನೆ, ಎಲ್ಲವನ್ನು ನೋಡಿಕೊಳ್ಳುವವನು ನೀನೇ ಎನ್ನುವಂತಹ ಸಮರ್ಪಣ ಭಾವವನ್ನು ಬೇಹದ್ನ ಮಕ್ಕಳು ತನ್ನ ತಂದೆ ಬಾಪೂಜಿಯಲ್ಲಿ ಹೊಂದಿರುತ್ತಾರೆ ಎಂಬುದೇ ಇದರ ಅರ್ಥ. ಹೀಗಾಗಿ ನಮ್ಮ ಒಂದೊಂದು ಸಂಕಲ್ಪಗಳನ್ನು ಸಹ ಹಿಡಿಯುವವನು ಆ ತಂದೆ ಪರಮಾತ್ಮನೇ ಆಗಿರುತ್ತಾನೆ. ಏಕೆಂದರೆ ಈಗ ನಡೆಯುತ್ತಿರುವಂತಹ ಸಮಯ ಸಂಗಮ ಯುಗದ ಸಂಗಮ ಸಮಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಂತಿಮ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ಈ ಸಮಯದಲ್ಲಿ ಮಕ್ಕಳು ಪ್ರತಿ ಕ್ಷಣವೂ ಸಹ ಪರಮಾತ್ಮ ತಂದೆಯನ್ನು ಸ್ಮರಿಸುತ್ತಾ, ತಂದೆಯನ್ನು ಸದಾ ತನ್ನ ಮನದಲ್ಲಿರಿಸಿ ಎಲ್ಲವನ್ನ ತಂದೆಯಲ್ಲಿ ಸಮರ್ಪಣೆ ಮಾಡುತ್ತಾ ಮುನ್ನಡೆಯುವಾಗ ತಂದೆಯು ನಮ್ಮನ್ನು ಸೀಟ್ನಲ್ಲಿ ಸೆಟ್ ಮಾಡುತ್ತಾನೆ. ಅಂದರೆ ಸದಾ ನಾವು ನಮ್ಮ ಆತ್ಮ ಸ್ವರೂಪದ ಸ್ಥಿತಿಯಲ್ಲಿ ಇರುವಂತೆ ಆ ತಂದೆಯೇ ನೋಡಿಕೊಳ್ಳುತ್ತಾನೆ. ಆ ಪರಮಪಿತ ತಂದೆ ನನ್ನ ತಂದೆಯಾಗಿದ್ದಾನೆ ಎನ್ನುವಂತಹ ಭಾವ ಅದೆಷ್ಟು ಮಧುರವಾದಂತಹ ಭಾವ. ಈ ಭಾವದಿಂದ ಸದಾ ತಂದೆಯನ್ನು ಸ್ಮರಿಸುತ್ತಾ ಇದ್ದರೆ ಆ ತಂದೆ ಎಂದಿಗೂ ನಮ್ಮ ಕೈ ಬಿಡಲಾರ, ಸದಾ ನಮ್ಮನ್ನು ಆತ್ಮಸ್ವರೂಪದ ಸ್ಥಿತಿಯಲ್ಲಿಡುತ್ತಾನೆ. ಹೀಗೆ ತಂದೆಯು ನಮ್ಮನ್ನು ತನ್ನ ಸಮಾನರನ್ನಾಗಿ ಮಾಡಿ ಸದಾ ನಮ್ಮನ್ನು ಸೀಟ್ನಲ್ಲಿ ಸೆಟ್ ಮಾಡಿ, ಅಂದರೆ ಆತ್ಮಸ್ವರೂಪದ ಸ್ಥಿತಿಗೆ ತಂದು ನಮ್ಮಿಂದ ಪರಮಪಿತ ತಂದೆ ವಿಶ್ವ ಪರಿವರ್ತನೆಯನ್ನು ಮಾಡಲಿದ್ದಾನೆ. ಈ ರೀತಿ ನಮ್ಮ ಪರಮಪಿತ ತಂದೆ ನಮಗೆ ಸಂದೇಶವನ್ನು ಕೊಟ್ಟಿದ್ದಾನೆ. ಅಂದರೆ ಯಾವ ಸಂದೇಶ? ತಂದೆಯು ನಮ್ಮನ್ನು ಸೀಟ್ನಲ್ಲಿ ಸೆಟ್ ಮಾಡಿ ಆತ್ಮಸ್ವರೂಪದಲ್ಲಿ ಸದಾ ನಮ್ಮನ್ನು ಇರಿಸಿ ವಿಶ್ವ ಪರಿವರ್ತನೆಯನ್ನು ಮಾಡಲಿದ್ದಾನೆ ಎಂಬ ಸಂದೇಶವನ್ನು ಪರಮಾತ್ಮ ಪಿತ ನಮಗೆ ಕೊಟ್ಟಿದ್ದಾನೆ. ನಾವೆಲ್ಲ ಎಂತಹ ಭಾಗ್ಯಶಾಲಿಗಳಲ್ವೇ! ತಂದೆಯ ಮೇಲೆ ನಿಶ್ಚಳ ಬುದ್ಧಿಯನ್ನು ಇಟ್ಟಿರುವಂತಹ ಮಕ್ಕಳ ಜೀವನದಲ್ಲಿ ಎಂತಹದೇ ಏರುಪೇರುಗಳು, ಏನೇ ಕಷ್ಟ ದುಃಖಗಳು ಏನೇ ಬಂದರೂ ಸಹ ಆ ಮಕ್ಕಳು ಆ ಎಲ್ಲ ಕಷ್ಟಗಳನ್ನು ಬಹಳ ಈಸಿಯಾಗಿ ಪಾರು ಮಾಡುತ್ತಾ ಮುಂದೆ ಸಾಗುತ್ತಾರೆ. ಮತ್ತು ತಂದೆಯ ಶ್ರೀಮತ್, ಅಂದರೆ ತಂದೆ ಹೇಳಿರುವಂತಹ ಮಾತನ್ನು ಒಂದೊಂದೂ ಸಹ ಪಾಲಿಸುತ್ತಾ ಮುನ್ನಡೆಯುತ್ತಾನೆ. ಬಾಪೂಜಿಯವರು ಹೇಳುತ್ತಾರೆ, ಬಾಪ್ ತೋ ಆಪ್ಕೋ ಅಭಿಕೆ ಅಭಿ ಸಂಪನ್ನ ಬನಾಯೆಂಗೆ. ನೋಡಿ, ಎಂಥ ಒಂದು ಸುಂದರ ಮಧುರವಾದಂತಹ ಈ ಮಾತು. ಪರಮಪಿತ ತಂದೆ ಬಯಸಿದರೆ ಏನು ತಾನೇ ಮಾಡಲಿಕ್ಕೆ ಸಾಧ್ಯವಿಲ್ಲ. ತಂದೆ ಬಯಸಿದರೆ ತನ್ನ ಮಕ್ಕಳನ್ನು ಸಂಪನ್ನರನ್ನಾಗಿ ಮಾಡಬಲ್ಲ. ಸಂಪೂರ್ಣ ವಿಶ್ವ ತಯಾರಿಗಾಗಿ ಸಂಪೂರ್ಣತೆಯನ್ನು ಮಕ್ಕಳಲ್ಲಿ ತರಬಲ್ಲ. ಇದೆಲ್ಲವೂ ಆ ಪರಮಪಿತ ತಂದೆಗೆ ಒಂದು ಚಿಟಿಕೆ ಹೊಡೆಯುವುದರಲ್ಲಿ ಮಾಡುವಂತಹ ಒಂದು ಕೆಲಸವಾಗಿದೆ. ಇದು ಬಹಳ ದೊಡ್ಡ ಕೆಲಸವೇನಲ್ಲ ಆ ಪರಮಪಿತ ತಂದೆಗೆ. ಆದರೆ ವಿಶ್ವ ಪರಿವರ್ತನೆ ಅನ್ನೋದು ಮಕ್ಕಳ ಕಾರ್ಯವಾಗಿದೆ. ಹೀಗಾಗಿ ಮಕ್ಕಳ ಜೀವನದಲ್ಲಿ ಬರುವಂತಹ ಅನೇಕ ಕಷ್ಟ ಸುಖ ದುಃಖಗಳನ್ನು, ಅಂದರೆ ಲೌಕಿಕದಲ್ಲಿ ಅಲೌಕಿಕದಲ್ಲಿ ಅನೇಕ ಏರುಪೇರುಗಳು ಮಕ್ಕಳ ಜೀವನದಲ್ಲಿ ಏರುತ್ತಾ ಇರುತ್ತದೆ, ಇಳಿಯುತ್ತಾ ಇರುತ್ತದೆ. ಕೆಲವೊಮ್ಮೆ ನಾವು ಪಾರಲೌಕಿಕದ ಜಗತ್ತಿನಲ್ಲೂ ಸಹ ಹೋಗುತ್ತೇವೆ. ಇದಕ್ಕೆ ಅನುಗುಣವಾಗಿ ತಂದೆಯು ನಮಗೆ ಈ ರೀತಿ ಹೇಳುತ್ತಾರೆ,
ತಂದೆ ಬಯಸಿದರೆ ಒಂದು ಚಿಟಿಕೆ ಹೊಡೆಯುವುದರಲ್ಲಿ ಎಲ್ಲವನ್ನು ಮಾಡಬಲ್ಲ. ಆದರೆ ಬೇಹದ್ನ ಮಕ್ಕಳು ಬೇಹದ್ನ ಕಾರ್ಯವನ್ನು ಮಾಡಬೇಕಿದೆ. ಅಂದರೆ ಬೇಹದ್ ಮಕ್ಕಳ ಕಾರ್ಯ ಬಹಳ ಶ್ರೇಷ್ಠ ಕಾರ್ಯವಾಗಿದೆ. ಶ್ರೇಷ್ಠ ಕಾರ್ಯವನ್ನು ಮಾಡುವಾಗ ಶ್ರೇಷ್ಠ ಬೇಹದ್ನ ಮಕ್ಕಳು ಬಹಳ ಉತ್ಸಾಹದಿಂದ ಆನಂದದಿಂದ ಮುಂದುವರಿಯಬೇಕಿದೆ. ನಡೆಯುತ್ತಿರುವ ಈಗಿನ ಅಂತಿಮ ಸಮಯದಲ್ಲಿ ಬಹಳ ಕಷ್ಟಗಳು ಬರುತ್ತಿವೆ. ಆದರೆ ನಮ್ಮ ಜೊತೆಗೆ ಯಾರಿದ್ದಾರೆ, ನಮ್ಮ ಜೊತೆಗೆ ಪರಮಪಿತ ತಂದೆಯೇ ನಿಂತಿದ್ದಾನೆ ಎನ್ನುವುದನ್ನು ನಾವು ಬೇಹದ್ನ ಮಕ್ಕಳು ಎಂದಿಗೂ ಮರೆಯಬಾರದು. ಅಂದರೆ ಸುಖ ಬರುತ್ತಿದೆ, ದುಃಖ ಬರುತ್ತಿದೆ, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ, ಆರೋಗ್ಯದ ಸಮಸ್ಯೆಗಳು ಸಹ ಬರುತ್ತಿವೆ. ಯಾವುದೇ ರೀತಿಯ ಕಷ್ಟಗಳೇ ಬರುತ್ತಿರಲಿ ಅಥವಾ ಸುಖವೇ ಬರುತ್ತಿರಲಿ, ಎಂತಹದೇ ಕಷ್ಟ ಸುಖ ಸಮಸ್ಯೆ ಏನೇ ಬಂದರೂ ಸಹ ನಾವು ಅದನ್ನು ಈಸಿಯಾಗಿ ಕ್ರಾಸ್ ಮಾಡಬೇಕಿದೆ. ಅಂದರೆ ಅದನ್ನು ದಾಟಿ ನಾವು ಮುನ್ನಡೆಯಬೇಕಿದೆ. ಏಕೆಂದರೆ ನಮ್ಮ ಕಾರ್ಯ ಬಹಳ ಶ್ರೇಷ್ಠವಾಗಿದೆ. ನಾವು ಬೇಹದ್ನ ಮಕ್ಕಳು ಶ್ರೇಷ್ಠ ಕಾರ್ಯವನ್ನು ಮಾಡಲಿಕ್ಕಾಗಿ ಈ ಎಲ್ಲವನ್ನು ನಾವು ಕ್ರಾಸ್ ಮಾಡಿ ಮುಂದೆ ಹೋಗಬೇಕಿದೆ. ಇದನ್ನೆಲ್ಲ ನಾವು ದಾಟಿ ಮುಂದೆ ಹೋಗಬೇಕು ಅಂತಂದರೆ ನಾವು ನಮ್ಮಲ್ಲಿ ಒಂದು ಆನಂದ ಸಂತೋಷದ ಭಾವವನ್ನು ಇಟ್ಟುಕೊಳ್ಬೇಕು. ಯಾಕೆಂದರೆ ತಂದೆ ಪರಮಪಿತನೇ ನಮ್ಮ ಜೊತೆಗಿದ್ದಾನೆ ಎಂದಾಗ ನಮ್ಮ ಉತ್ಸಾಹ ಇನ್ನೂ ಇಮ್ಮಡಿ ಆಗುತ್ತಾ ಹೋಗಬೇಕು. ಈಗ ಅಂತಿಮ ಸಮಯ ನಡೆಯುತ್ತಿದೆ. ಪರಮಪಿತ ತಂದೆ ನಮ್ಮೊಂದಿಗೆ ಇದ್ದು ನಮ್ಮನ್ನು ದುಃಖಹರತ ಸುಖಕರತ ಈ ಸ್ಥಿತಿಯಲ್ಲಿ ತಂದು ಇಡಲು ಬಹಳಷ್ಟು ಪ್ರಯತ್ನವನ್ನು ಪಡುತ್ತಿದ್ದಾನೆ. ಅಂದರೆ ಪರಮಪಿತ ತಂದೆ ಸ್ವಯಂ ತಾನು ದುಃಖಹರತ ಸುಖಕರತ ಆಗಿದ್ದಾನೆ. ಅದೇ ರೀತಿ ಮಕ್ಕಳನ್ನು ಸಹ ತನ್ನ ಸಮಾನರನ್ನಾಗಿ ಮಾಡುವ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಕರೆದೊಯ್ಯುತ್ತಿದ್ದಾನೆ. ಇನ್ನು ಮುಂದುವರೆದು ಇಲ್ಲಿ ಹೇಳಲಾಗಿದೆ, ಬಚ್ಚೋ ಆಪ್ಕಾ ಪರಿವರ್ತನ್ ಆಪ್ಕೋ ಬತಾಕರ್ ನಹಿ ಹೋಗಾ ಅಚಾನಕ್ ಹಿ ಹೋಗಾ ಎಂದು ಬಾಪೂಜಿಯವರು ನಮಗೆ ಪದೇ ಪದೇ ಇದನ್ನು ತಿಳಿಸಿಕೊಡುತ್ತಿದ್ದಾರೆ. ಆಜ್ಕಾ ಪುರುಷಾರ್ಥದಲ್ಲಿ ನಾವು ಇದನ್ನು ಬಹಳಷ್ಟು ಬಾರಿ ಈ ವಾಕ್ಯವನ್ನು ಕೇಳಿದ್ದೇವೆ. ಅಚಾನಕ್ और ಆಶ್ಚರ್ಯಜನಕ ಹೋಗಾ ಎನ್ನುವಂಥದ್ದನ್ನು ನಾವು ಪದೇ ಪದೇ ಕೇಳುತ್ತಿದ್ದೇವೆ. ಹೀಗಾಗಿ ನಾವು ಬೇಹದ್ನ ಮಕ್ಕಳು ತಂದೆಯಲ್ಲಿ 100% ಬುದ್ಧಿಯನ್ನು ಇರಿಸಿ ಬಹಳ ಉಮಂಗ ಉತ್ಸಾಹದಿಂದ ನಾವು ಮುಂದುವರಿಯಬೇಕು. ತಂದೆ ನಮ್ಮಲ್ಲಿ ಪರಿವರ್ತನೆಯನ್ನು ತರಲು ಸಿದ್ಧರಾಗಿ ನಿಂತಿದ್ದಾರೆ. ಈಗ ರೆಡಿ ಆಗಬೇಕಾಗಿರುವುದು ನಾವು ತಯಾರಾಗಿ ನಿಲ್ಲಬೇಕಿದೆ. ಇದು ಎಂತಹ ಸುಂದರವಾದಂತಹ ಮಾತು. ಇದರ ಕಡೆ ಹೆಚ್ಚಿನ ಗಮನವನ್ನು ನಾವು ನೀಡಬೇಕಿದೆ. ಮಕ್ಕಳೇ ಎಲ್ಲವನ್ನ ಮಾಡಬೇಕಿದೆ. ಏನೆಲ್ಲ ಮಾಡಬೇಕಿದೆ? ಮಕ್ಕಳು ತಂದೆಯ ಸಮಾನರಾಗಬೇಕಿದೆ ಮತ್ತು ದುಃಖಹರ್ತ ಸುಖಕರ್ತ ಕೂಡ ಮಕ್ಕಳೇ ಆಗಬೇಕಿದೆ. ಆ ಒಂದು ಸಾಮರ್ಥ್ಯ ಆ ಒಂದು ಬಲ ಮಕ್ಕಳಲ್ಲಿ ಬರಬೇಕಿದೆ. ಅಂದಾಗ ಒಟ್ಟಾರೆ ತಂದೆಯ ಸಂದೇಶ ಇಲ್ಲಿ ಏನಾಯಿತು ಗಮನಿಸಿ. ನಾವು ಮಕ್ಕಳು ದುಃಖಹರ್ತ ಸುಖಕರ್ತಾರಾಗಿ ಈ ಜಗತ್ತಿನ ಕಷ್ಟಗಳನ್ನು ನಿವಾರಣೆ ಮಾಡಬೇಕಿದೆ. ಇದುವೇ ತಂದೆಯ ಉದ್ದೇಶ. ಮುಂದುವರೆದು ತಂದೆಯು ಹೇಳುತ್ತಾನೆ, ಮಕ್ಕಳೇ ನೀವೆಲ್ಲ ಸಾಮಾನ್ಯ ಮಕ್ಕಳಲ್ಲ. ನೀವು ಎಂತಹ ಮಕ್ಕಳಾಗಿದ್ದೀರಿ ನಿಮಗೆ ತಿಳಿಯದು. ನೀವು ನನ್ನ ವಾ ಬಚ್ಚೆ ಆಗಿದ್ದೀರಾ. ವಾಹ ಅಂತಂದರೆ ಶಬ್ಬಾಷ್ ಅಂತ ಇಲ್ಲಿ ನಮಗೆ ಶಬ್ಬಾಷ್ಗಿರಿಯನ್ನು ತಂದೆ ಕೊಡ್ತಾ ಇದ್ದಾನೆ. ಅಂದರೆ ತಿಳ್ಕೊಂಡು ನೋಡಿ, ತಂದೆ ನಮಗೆ ಶಬ್ಬಾಷ್ ಅಂತಿದ್ದಾನೆ ಅಂದಾಗ ನಾವು ಎಂತಹ ಶ್ರೇಷ್ಠ ಮಕ್ಕಳಾಗಿದ್ದೇವೆ. ಮುಂದುವರೆದು ತಂದೆ ಹೇಳುತ್ತಾನೆ, ಇಸ್ಲಿಯೇ ಬಚ್ಚೋ ಖೇಲೋ ಹಸೋ ಗಾವೋ ನಾಚೋ. ಅರ್ಥಾತ್ ಬೇಫಿಕ್ರ ರಹೋ, ಖುಷ್ ರಹೋ, ಆಬಾದ್ ರಹೋ, ಹರ್ ಪಲ್ ಕೋ ಎಂಜಾಯ್ ಕರೋ, ಬಸ್ ಅಬ್ ಆನಂದ್ ಹಿ ಆನಂದ್ ಹೈ. ಈಗ ಇದರ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ. ಬಚ್ಚೋ ಖೇಲೋ. ಖೇಲೋ ಅಂದರೆ ಏನು? ಮಕ್ಕಳೇ ನೀವೆಲ್ಲ ಆರಾಮಾಗಿ ಆಟ ಆಡಿ ಅಂತ ಅರ್ಥ ಇಲ್ಲಿ ಮಾಡಿಕೊಳ್ಳೋದಲ್ಲ.
ನಾವು ಬೇಹದ್ನ ಮಕ್ಕಳೆಲ್ಲರೂ ಜ್ಞಾನವೆಂಬ ರತ್ನಗಳಿಂದ ನಾವು ಆಟವಾಡೋಣ. ಅಂದರೆ ಬಾಪೂಜಿಯವರು ನಮಗೆ ನೀಡಿರುವಂತಹ ಜ್ಞಾನವೆಂಬ ರತ್ನಗಳಿಂದ ನಾವು ಆಟವಾಡೋಣ. ಆ ಜ್ಞಾನದ ರಹಸ್ಯಗಳನ್ನು ನಾವು ತಿಳಿದುಕೊಂಡಾಗ, ಅವರ ಮಾತುಗಳನ್ನು ನಾವು ಅರಿತುಕೊಂಡಾಗ, ಆಗ ನಾವು ನಗುತ್ತೇವೆ. ತಬ್ ಹಮ್ ಹಸೆಂಗೆ, ನಾಚೆಂಗೆ ಔರ್ ಗಾಯೆಂಗೆ. ಅಂದರೆ ಬಾಪೂಜಿಯವರ ಜ್ಞಾನವನ್ನು ನಾವು ಆತ್ಮಸ್ವರೂಪ ಮಾಡಿಕೊಂಡಾಗ ಆ ರಹಸ್ಯಗಳೆಲ್ಲವೂ ಒಂದೊಂದಾಗಿ ನಮ್ಮ ಕಣ್ಣ ಮುಂದೆ ಅವುಗಳೆಲ್ಲವೂ ತಮ್ಮ ರಹಸ್ಯವನ್ನು ಬಿಚ್ಚಿಡುತ್ತಾ ಹೋದಾಗ ನಾವು ಸಂಪೂರ್ಣ ಜ್ಞಾನ ಸ್ವರೂಪರಾಗಿ ಬೇಫಿಕ್ರ್ ಬಾದ್ಶಾ ಆಗುತ್ತೇವೆ. ಅಂದರೆ ಆಗ ನಮಗೆ ಯಾವುದೇ ರೀತಿಯ ಚಿಂತೆಗಳು ಇರುವುದಿಲ್ಲ. ಸಂತೋಷವಾಗಿ ಆಟವಾಡು, ನಗು ಎಂದು ಹೇಳಿರುವುದು ಇದುವೇ ಇದರ ಅರ್ಥ. ಅಂದರೆ ಬಾಪೂಜಿಯವರು ನೀಡಿದಂತಹ ಜ್ಞಾನವನ್ನು ನಾವು ಆಳವಾಗಿ ತಿಳಿದು ನೋಡಿದಾಗ ನಮಗೆ ಬಹಳ ಸಂತೋಷ ಉಂಟಾಗುತ್ತೆ. ಮನಸ್ಸು ಉಲ್ಲಾಸದಿಂದ ಕುಣಿಯಲು ಆರಂಭಿಸುತ್ತದೆ. ಹಾಗೂ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಏರು ಪೇರುಗಳಿಂದ ನಾವು ದೂರ ಉಳಿದುಕೊಳ್ಳುತ್ತೇವೆ. ಅಂದರೆ ಅದು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರುವುದಿಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ಏನನ್ನು ಬಯಸುತ್ತೀರೋ ಅದೆಲ್ಲವೂ ನಿಮಗೆ ಸಿಗುವಂತಾಗಲಿ ಎಂದು ಆಶೀರ್ವದಿಸುತ್ತಿದ್ದಾರೆ. ಅಂದರೆ ಇಲ್ಲಿ ನಾವು ಮಕ್ಕಳು ಬಯಸುವುದಾದರೂ ಏನು? ವಿಶ್ವ ಪರಿವರ್ತನೆ, ವಿಶ್ವ ಕಲ್ಯಾಣವನ್ನೇ ನಾವು ಬಯಸುತ್ತಿದ್ದೇವೆ. ಆದಷ್ಟು ಬೇಗ ನಾವು ವಿಶ್ವ ಪರಿವರ್ತನೆಯನ್ನು ಮಾಡಬೇಕಿದೆ. ಇದುವೇ ನಮ್ಮ ಆಶಯವಾಗಿದೆ. ಇದಕ್ಕಾಗಿ ತಂದೆ ನಮ್ಮನ್ನು ಆಶೀರ್ವಾದ ಮಾಡುತ್ತಿದ್ದಾರೆ. ವಿಶ್ವ ಕಲ್ಯಾಣಕಾರಿ ಆತ್ಮರಾಗಿ ನಾವು ಬೇಹದ್ನ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷಪಡಿಸಬೇಕಾಗಿದೆ. ಗೀತೆಯ ಭಗವಂತನನ್ನು ನಾವು ಪ್ರತ್ಯಕ್ಷಪಡಿಸಬೇಕಾಗಿದೆ. ಇದುವೇ ಬೇಹದ್ ಮಕ್ಕಳ ಗುರಿಯಾಗಿದೆ. ಹಾಗೂ ಇದಕ್ಕಾಗಿಯೇ ತಂದೆಯೂ ಕೂಡ ನಮಗೆ ಆಶೀರ್ವಾದವನ್ನು ನೀಡುತ್ತಿದ್ದಾನೆ. ಇಂದಿನ ಸಂದೇಶದ ಮೂಲಕ ತಂದೆಯು ನಮಗೆ ಬಚ್ಚೋ ಆಬಾದ್ ರಹೋ ಎಂದು ನಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ. ಅದರೊಂದಿಗೆ ತಂದೆ ನಮಗೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಸಹ ನೀವು ಆನಂದಿಸಿ ಎಂದು ಕೂಡ ಇಲ್ಲಿ ತಿಳಿಸುತ್ತಿದ್ದಾರೆ. ಹಾಗಾದರೆ ಪ್ರತಿಕ್ಷಣ ಸಂತೋಷವಾಗಿರುವುದು ಎಂದರೆ ಏನು? ನಮ್ಮ ಸಂತೋಷ ಯಾವುದು? ತಂದೆಯು ನಮಗೆ ತಿಳಿಸಿಕೊಡುತ್ತಿರುವಂತಹ ಒಂದೊಂದು ಮಾತನ್ನೂ ಸಹ ಆ ಮಾತಿನಂತೆ ನಾವು ನಡೆಯುವುದೇ ನಮ್ಮ ಸಂತೋಷವಾಗಿರುತ್ತದೆ. ಅವರು ಹೇಳಿದ ಪ್ರತಿಯೊಂದು ಮಾತನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದುವೇ ನಮ್ಮ ಸಂತೋಷವಾಗಿರುತ್ತದೆ. ತಂದೆಯ ಒಂದೊಂದು ಮಾತನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಹೋದರೆ ಈ ಜೀವನದಲ್ಲಿ ಆನಂದ ಹೀ ಆನಂದ ಹೇ, ಆನಂದವೇ ಆನಂದ, ಪರಮಾನಂದ, ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today.